ಗೈಸ್ ವೆಲ್ಕಮ್ ಟು ಅರುಣ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 4ನಲ್ಲಿ ಬರುವಂತಹ ಘಟಕ 24 ಲೆಸನ್ ನೇಮ್ ವಿಮರ್ಶೆಯ ವಿಧಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತೀವಿ. ಹಾಗೆ ಟೆಕ್ಸ್ಟ್ ಬುಕ್ 4ನೆಯ ಕೊನೆಯ ಪಾಠ ಅಂತ ಹೇಳ್ಬೋದು, ಕೊನೆಯ ಲೆಸನ್. ಸೊ ನಾನು ಪ್ರತಿ ಪುಟವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಟೆಕ್ಸ್ಟ್ ಬುಕ್ಕನ್ನು ಆಧರಿಸಿ ಮಾಡಿರುವಂಥ ಒಂದು ನೋಟ್ಸ್ ಇದು. ಸೊ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಯುವರ್ ಟ್ರಸ್ಟ್ ಆರ್ ನಾಟ್, ನಾನು ನೋಟ್ಸ್ ಮಾಡಿದ್ದೆ ನಿಮ್ಗಳಿಗೋಸ್ಕರ. ಯಾಕಂದರೆ ನಾನು ಟೆಕ್ಸ್ಟ್ ಬುಕ್ನೇ ನಾನು ಓದ್ಕೊತಿದ್ದೆ. ಬಟ್ ಥರ್ಡ್ ಇಯರ್ ಬಿ ಎ ಯಾಕಂದರೆ 3 ಟೆಕ್ಸ್ಟ್ ಬುಕ್ ಇರೋದ್ರಿಂದ ನಾನು ಫಸ್ಟ್ ಇಯರ್ ಸೆಕೆಂಡ್ ಯಾವುದು ಕೂಡ ನಾನು ಮಾಡಿಲ್ಲ. ಬರೀ ನಾನು ಇಂಪಾರ್ಟೆಂಟ್ ಲೆಸನ್ಸ್ ಆ್ಯಂಡ್ ಕ್ವಶನ್ ಪೇಪರ್ ಅಷ್ಟೇ ನಾನು ವಿಡಿಯೋ ಮಾಡಿ ಹಾಕಿದ್ದು ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ. ಬಟ್ ಈ ಸಲಿನೇ ನಾನು ಈ ಸಲ ಎಲ್ಲ ಕ್ವಶನ್ ಪೇಪರ್ನು ಕೂಡ ವಿತ್ ಆನ್ಸರ್ ರೆಡಿ ಮಾಡಿದ್ದೀನಿ. ಹಾಗೆಯೇ ಒಟ್ಟು 72 ಲೆಸನ್ಸ್ ನೋಟ್ಸ್ನ ನಾನು ಬರೆದಿದ್ದೀನಿ ಒಟ್ಟು 3 ಟೆಕ್ಸ್ಟ್ ಬುಕ್ಕಿಂದ. ಹಾಗೆಯೇ ನಿಮಗೆ ಇಂಪಾರ್ಟೆಂಟ್ ಲೆಸನ್ಸ್ ಕೂಡ ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ. ಹಾಗೆ ಥರ್ಡ್ ಇಯರ್ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ನಾನು ಫುಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ ನೋಟ್ಸನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಟೆಕ್ಸ್ಟ್ ಬುಕ್ 4 ಆ್ಯಂಡ್ 5ನ ನಾನು ಏನು ಒಂದು ಲೆಸನ್ ಆಧರಿಸಿ ನಾನು ನೋಟ್ಸ್ ಮಾಡಿದ್ದೀನಿ, ಅದರ ಮೇಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ನೋಟ್ಸ್ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದು ನಿಮಗಾಗಿ ಅಂತ ಹೇಳ್ತಾ, ಸೊ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಆನ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಭಾವನೆ ಇಷ್ಟೇ, ನಿಮಗೆ ಹೆಲ್ಪ್ ಆಗಬೇಕು. ಪಾಪ ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಅರ್ಥ ಆಗದೇ ಇರೋರಿಗೆ, ಇವನ್ ಆಪ್ಷನಲ್ ಕನ್ನಡ ಅಂತ ಬಂದರೆ ವೀಡಿಯೋ ತುಂಬ ಅಂದರೆ ತುಂಬ ರೇರ್ ಇದೆ ಯೂಟ್ಯೂಬಲ್ಲಿ, ಯಾರು ಕೂಡ ಅಷ್ಟು ಮಾಡಿಲ್ಲ. ಇವನ್ ಆ ಲೆಸನ್ಸ್ಗಳ ಬಗ್ಗೆ ಮಾಡಿರ್ಬೋದು, ಆದರೆ ಈ ಒಂದು ಟೆಕ್ಸ್ಟ್ ಬುಕ್ಕಿಂದ ಯಾರೂ ಕೂಡ ಅಷ್ಟು ವೀಡಿಯೋಸ್ ಇಲ್ಲ ಅಂತ ಹೇಳ್ಬೋದು. ಸೊ ನನ್ನ ಕಡೆಯಿಂದ ಒಂದು ಕಿರು ಕಾಣಿಕೆ ನಿಮಗೆ ಅಂತ ಹೇಳ್ತಾ, ಸೊ ಏನಂದರೆ ಯೂಸ್ಫುಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ ಬರೀರಿ. ಇಷ್ಟನ್ನು ನಾನು ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನೀವು ಅಷ್ಟನ್ನು ಓದ್ಕೊಂಡು ನೀವು ಎಕ್ಸಾಮಲ್ಲಿ ಬರೆದ್ರೂ ಕೂಡ ನೀವು ಒಳ್ಳೆ ಅಂಕಗಳನ್ನ ಗಳಿಸ್ಬೋದು. ಸೊ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ನೋಡಿ ತಿಳ್ಕೊಳ್ಳಿ. ಹಾಗೆಯೇ ಒಂದು ಲೆಸನ್ ಯಾವ್ಯಾವ ಲೆಸನ್ ಇಂಪಾರ್ಟೆಂಟ್ ಅಂತಲೂ ಕೂಡ ನಿಮಗೆ ತಿಳಿಸಿದ್ದೀನಿ. ಅದ್ರ ಬೇಸ್ ಮೇಲೆ ನೀವು ಓದ್ಕೊಂಡ್ರೂ ಕೂಡ ಯು ಗೆಟ್ ಗುಡ್ ಮಾರ್ಕ್ಸ್. 80 ಔಟ್ ಆಫ್ 80ನ ನೀವು ಎಕ್ಸಾಮಲ್ಲಿ ನೀವು ತಗೋತೀರಾ. ಯಾಕಂದರೆ ಅಸೈನ್ಮೆಂಟ್ 20 ಮಾರ್ಕ್ಸ್ಗೆ 80 ಮಾರ್ಕ್ಸಿಗೆ ಅಷ್ಟೇ ನೀವು ಬರೆಯೋದು. ಸೊ ಈ ಸಲ ಏನಂದರೆ ನಿಮಗೆ ಥರ್ಡ್ ಇಯರ್ ಬಿ ಎದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಓದ್ಕೊಳ್ಳೋಕೆ ಒಂದಿನೂ ಕೂಡ ನಿಮಗೆ ಗ್ಯಾಪ್ ಇರಲ್ಲ. ಸೊ ದಟ್ ಒನ್ಲಿ ರೀಸನ್, ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ನಂದು. ಸೊ ಕೊನೆಯವರೆಗೂ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಲೆಸನ್ ಪೀಠಿಕೆ. ಸಾಹಿತ್ಯವು ಸಮಾಜದ ಮನಸ್ಸಿನ ಪ್ರತಿಬಿಂಬವಾಗಿದ್ದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ವಿಮರ್ಶೆ ಅತ್ಯಂತ ಮುಖ್ಯವಾದ ಸಾಧನವಾಗಿದೆ. ಕಲಾತ್ಮಕತೆ ಹಾಗೂ ಸಾಮಾಜಿಕ ಹಿನ್ನೆಲೆಯನ್ನು ವಿಶೇಷಿಸುವ ಪ್ರಕ್ರಿಯೆಯೇ ವಿಮರ್ಶೆ. ಸಾಹಿತ್ಯದ ಮೌಲ್ಯವನ್ನು ಗುರುತಿಸುವುದಕ್ಕೂ ಅದರ ಗುಣದೋಷಗಳನ್ನು ತೋರಿಸುವುದಕ್ಕೂ ವಿಮರ್ಶೆಯ ವಿವಿಧ ವಿಧಾನಗಳು ಸಹಾಯ ಮಾಡುತ್ತವೆ. ಕಾಲಾನುಕ್ರಮವಾಗಿ ಹಲವಾರು ವಿಮರ್ಶೆ ವಿಧಾನಗಳು ರೂಪುಗೊಂಡಿವೆ. ಪ್ರತಿಯೊಂದು ವಿಧಾನವು ಸಾಹಿತ್ಯವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತದೆ. ಈಗ ವಿವರಣೆಯನ್ನು ನೋಡೋಣ. ಐತಿಹಾಸಿಕ ವಿಮರ್ಶೆಯ ವಿಧಾನ. ಈ ವಿಧಾನದಲ್ಲಿ ಸಾಹಿತ್ಯ ಕೃತಿಯನ್ನು ಅದರ ಕಾಲಘಟ್ಟದ ಹಿನ್ನೆಲೆಯೊಂದಿಗೆ ವಿಶ್ಲೇಷಿಸಲಾಗುತ್ತದೆ. ಕೃತಿಯ ರಚನೆಯ ಸಮಯದಲ್ಲಿ ಸಮಾಜ, ರಾಜಕೀಯ, ಸಂಸ್ಕೃತಿ, ಧರ್ಮ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಹೇಗಿದ್ದವು ಎಂಬುದನ್ನು ಗಮನಿಸಿ ವಿಮರ್ಶೆ ಮಾಡಲಾಗುತ್ತದೆ. ಹಾಗೆ ಇದರ ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಕೃತಿಯ ಕಾಲ ಪರಿಸ್ಥಿತಿಗೆ ಮಹತ್ವ ನೀಡುತ್ತದೆ. ಲೇಖಕನ ಜೀವನ ಮತ್ತು ಸಮಾಜದ ಪ್ರಭಾವವನ್ನು ಪರಿಗಣಿಸುತ್ತದೆ. ಇತಿಹಾಸ ಮತ್ತು ಸಾಹಿತ್ಯದ ಸಂಬಂಧವನ್ನು ವಿವರಿಸುತ್ತದೆ. ಉದಾಹರಣೆಗೆ, ಕುವೆಂಪು ಅವರ ಕೃತಿಗಳಲ್ಲಿ ವಿಮರ್ಶಿಸುವಾಗ ಆ ಕಾಲದ ರಾಷ್ಟ್ರೀಯ ಚಳುವಳಿ, ಸಾಮಾಜಿಕ ಬದಲಾವಣೆಗಳನ್ನು ಪರಿಗಣಿಸಲಾಗುತ್ತದೆ. ಈಗ ಮಹತ್ವವನ್ನು ತಿಳ್ಕೊಳ್ಳೋಣ. ಮಹತ್ವ. ಈ ವಿಧಾನ ಸಾಹಿತ್ಯವನ್ನು ಸಮಾಜದ ಇತಿಹಾಸದ ದಾಖಲೆ ಎಂಬಂತೆ ತಿಳಿಯಲು ಸಹಾಯಕವಾಗಿದೆ. ಹಾಗೆ ಜೀವನ ಚರಿತ್ರಾತ್ಮಕ ವಿಮರ್ಶೆ ವಿಧಾನ ಸೆಕೆಂಡ್ ಒನ್. ಈ ವಿಧಾನ ಲೇಖಕನ ಜೀವನ, ಅನುಭವ, ವ್ಯಕ್ತಿತ್ವ ಹಾಗೂ ಆತನ ಮನೋಭಾವನೆಗಳನ್ನು ಆಧಾರವಾಗಿಸಿಕೊಂಡು ಕೃತಿಯನ್ನು ವಿಮರ್ಶಿಸಲಾಗುತ್ತದೆ. ಅದರ ಲಕ್ಷಣಗಳನ್ನು ನೋಡೋಣ.
ಲೇಖಕನ ಜೀವನವೇ ಕೃತಿಯ ಮೂಲ ಎಂದು ಪರಿಗಣಿಸಲಾಗುತ್ತದೆ. ವೈಯಕ್ತಿಕ ಅನುಭವಗಳ ಪ್ರಭಾವವನ್ನು ಅಧ್ಯಯನ ಮಾಡುತ್ತದೆ. ಕೃತಿಯ ಅರ್ಥವನ್ನು ಲೇಖಕನ ಬದುಕಿನ ಮೂಲಕ ತಿಳಿಯಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ, ದ ರಾ ಬೇಂದ್ರೆಯ ಕಾವ್ಯಗಳಲ್ಲಿ ಅವರ ವೈಯಕ್ತಿಕ ಅನುಭವಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಪ್ರಭಾವ ಕಂಡುಬರುತ್ತದೆ. ಮಹತ್ವ: ಲೇಖಕನ ಮನಸ್ಸನ್ನು ಅರಿಯಲು ಈ ವಿಧಾನ ಉಪಯುಕ್ತವಾಗಿದೆ. ಥರ್ಡ್ ಒನ್, ರೂಪನಿಷ್ಠ ವಿಮರ್ಶಾ ವಿಧಾನ ಅಂದರೆ ಈ ವಿಧಾನದಲ್ಲಿ ಕೃತಿಯ ರೂಪ, ಶೈಲಿ, ಭಾಷೆ, ರಚನೆ, ಅಲಂಕಾರ, ಛಂದಸ್ಸು ಮುಂತಾದ ಕಲಾತ್ಮಕ ಅಂಶಗಳನ್ನು ಗಮನಿಸಲಾಗುತ್ತದೆ. ಕೃತಿಯ ಒಳಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಈಗ ಲಕ್ಷಣವನ್ನು ನೋಡೋಣ. ಐತಿಹಾಸಿಕ ವಿಮರ್ಶನ ವಿಧಾನಗಳು ಒಟ್ಟು 9 ಇರುತ್ತೆ. ಸೊ 9 ನಾವು ಈಗ ಫಸ್ಟ್ ಒನ್ ಐತಿಹಾಸಿಕ ವಿಮರ್ಶೆ ವಿಧಾನದ ಬಗ್ಗೆ ಅದರ ಲಕ್ಷಣ ಹಾಗೆ ಮಹತ್ವವನ್ನು ಉದಾಹರಣೆ ಮತ್ತು ಮಹತ್ವವನ್ನು ತಿಳಿದುಕೊಂಡ್ವಿ. ಈಗ ಸೆಕೆಂಡ್ ಒನ್ ಜೀವನ ಚರಿತ್ರಾತ್ಮಕ ವಿಮರ್ಶೆ ವಿಧಾನವನ್ನು ಹಾಗೆ ಲಕ್ಷಣ, ಉದಾಹರಣೆ ಮತ್ತು ಮಹತ್ವವನ್ನು ತಿಳಿದುಕೊಂಡ್ವಿ. ಈಗ ರೂಪನಿಷ್ಠ ವಿಮರ್ಶೆ ವಿಧಾನದ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಲಕ್ಷಣಗಳು: ಕೃತಿಯ ಬಾಹ್ಯ ಹಾಗೂ ಆಂತರಿಕ ರೂಪವನ್ನು ವಿಶ್ಲೇಷಿಸುತ್ತದೆ. ಭಾಷಾ ಸೌಂದರ್ಯ ಮತ್ತು ರಚನಾ ವೈಶಿಷ್ಟ್ಯಗಳಿಗೆ ಒತ್ತು ನೀಡುತ್ತದೆ. ಲೇಖಕ ಅಥವಾ ಸಮಾಜಕ್ಕಿಂತ ಕೃತಿಯನ್ನೇ ಕೇಂದ್ರವಾಗಿಡುತ್ತದೆ. ಉದಾಹರಣೆಗೆ, ಕವನದ ಛಂದಸ್ಸು, ಉಪಮೆ, ಧ್ವನಿ ಮತ್ತು ಪದ ಪ್ರಯೋಗಗಳ ವಿಶ್ಲೇಷಣೆ. ಹಾಗೆ ಅದರ ಮಹತ್ವ: ಸಾಹಿತ್ಯದ ಕಲಾತ್ಮಕ ಮೌಲ್ಯವನ್ನು ಗುರುತಿಸಲು ಸಹಾಯಕವಾಗಿದೆ. ಇವಾಗ ಫೋರ್ತ್ ಒನ್, ಮನೋವೈಜ್ಞಾನಿಕ ವಿಮರ್ಶೆ ವಿಧಾನ. ಈ ವಿಧಾನ ಮಾನವನ ಮನಸ್ಸಿನ ಆಳವಾದ ಭಾವನೆಗಳು, ಕನಸುಗಳು, ಆಸೆಗಳು ಮತ್ತು ಅಚೇತನ ಮನಸ್ಸಿನ ಪ್ರಭಾವವನ್ನು ಆಧರಿಸಿ ವಿಮರ್ಶೆ ಮಾಡಲಾಗುತ್ತದೆ. ಫ್ರಾಯ್ಡ್ ಮತ್ತು ಜಂಗ್ ಅವರ ಮನೋವಿಜ್ಞಾನ ಸಿದ್ಧಾಂತಗಳ ಪ್ರಭಾವ ಈ ವಿಧಾನದಲ್ಲಿದೆ. ಲಕ್ಷಣಗಳು: ಪಾತ್ರಗಳು ಮನಸ್ಥಿತಿಯನ್ನು ವಿಶ್ಲೇಷಿಸುತ್ತದೆ. ಅಚೇತನ ಮನಸ್ಸಿನ ಪ್ರಭಾವವನ್ನು ಗಮನಿಸುತ್ತದೆ. ಭಾವನೆ ಮತ್ತು ಸಂಘರ್ಷಗಳಿಗೆ ಮಹತ್ವ ನೀಡುತ್ತದೆ. ಉದಾಹರಣೆಗೆ, ಕಾದಂಬರಿಗಳಲ್ಲಿ ಪಾತ್ರಗಳ ಮಾನಸಿಕ ಒತ್ತಡ ಮತ್ತು ಭಾವನಾತ್ಮಕ ಸಂಘರ್ಷಗಳ ಅಧ್ಯಯನ. ಮಹತ್ವ: ಮಾನವನ ಮನಸ್ಸಿನ ಸಂಕೀರ್ಣತೆಯನ್ನು ಅರಿಯಲು ಸಹಾಯಕವಾಗಿದೆ. ಈಗ ಫಿಫ್ತ್ ಒನ್, ಸಮಾಜಶಾಸ್ತ್ರೀಯ ವಿಮರ್ಶೆ ವಿಧಾನ. ಈ ವಿಧಾನ ಸಾಹಿತ್ಯವನ್ನು ಸಮಾಜದ ಪ್ರತಿಬಿಂಬವೆಂದು ಪರಿಗಣಿಸುತ್ತದೆ. ಸಮಾಜದ ವರ್ಗಭೇದ, ಅಧಿಕ ಅಸಮಾನತೆ, ಶೋಷಣೆ, ಸಂಪ್ರದಾಯಗಳು ಮತ್ತು ಸಾಮಾಜಿಕ ಸಮಸ್ಯೆಗಳ ಹಿನ್ನೆಲೆಯನ್ನು ಕೃತಿಯನ್ನು ವಿಮರ್ಶಿಸಲಾಗುತ್ತದೆ. ಈಗ ಲಕ್ಷಣಗಳನ್ನು ನೋಡೋದಾದರೆ, ಸಾಹಿತ್ಯ ಮತ್ತು ಸಮಾಜದ ಸಂಬಂಧವನ್ನು ವಿವರಿಸುತ್ತದೆ. ಸಾಮಾಜಿಕ ಸಮಸ್ಯೆಗಳ ವಿಶ್ಲೇಷಣೆಗಳಿಗೆ ಒತ್ತು ನೀಡುತ್ತದೆ. ಜನಜೀವನ ನೈಜತೆಯನ್ನು ಪರಿಗಣಿಸುತ್ತದೆ. ಉದಾಹರಣೆಗೆ, ದಲಿತ ಸಾಹಿತ್ಯ, ಮಹಿಳಾ ಸಾಹಿತ್ಯಗಳ ವಿಮರ್ಶೆಯಲ್ಲಿ ಈ ವಿಧಾನ ಹೆಚ್ಚಾಗಿ ಬಳಸಲಾಗುತ್ತದೆ. ಹಾಗೆ ಮಹತ್ವವನ್ನು ನೋಡೋದಾದರೆ, ಸಮಾಜದ ನಿಜ ಸ್ಥಿತಿಯನ್ನು ಅರಿಯಲು ಸಹಾಯಕವಾಗಿದೆ. ಸಿಕ್ಸ್ತ್ ಒನ್, ಮಾರ್ಕ್ಸ್ವಾದಿ ವಿಮರ್ಶೆ ವಿಧಾನ ಅಂದರೆ ಕಾರ್ಲ್ ಮಾರ್ಕ್ಸ್ ಅವರ ತತ್ವದ ಆಧಾರದ ಮೇಲೆ ರೂಪುಗೊಂಡ ವಿಧಾನ ಇದು. ಆರ್ಥಿಕ ವ್ಯವಸ್ಥೆ, ವರ್ಗ ಸಂಘರ್ಷ ಮತ್ತು ಶೋಷಣೆಯ ದೃಷ್ಟಿಯಿಂದ ಸಾಹಿತ್ಯವನ್ನು ವಿಶ್ಲೇಷಿಸಲಾಗುತ್ತದೆ. ಲಕ್ಷಣಗಳು: ಬಡವರು ಮತ್ತು ಶ್ರೀಮಂತರ ನಡುವಿನ ಸಂಘರ್ಷಕ್ಕೆ ಒತ್ತು ನೀಡುತ್ತದೆ. ಆರ್ಥಿಕ ವ್ಯವಸ್ಥೆಯ ಪ್ರಭಾವವನ್ನು ವಿಶ್ಲೇಷಿಸುತ್ತದೆ. ಶೋಷಣೆಯ ವಿರುದ್ಧದ ಚಿಂತನೆಗೆ ಮಹತ್ವ ನೀಡುತ್ತದೆ. ಉದಾಹರಣೆಗೆ, ಕಾರ್ಮಿಕರ ಜೀವನದ ಕಷ್ಟಗಳನ್ನು ಚಿತ್ರಿಸುವ ಕೃತಿಗಳ ವಿಮರ್ಶೆ. ಮಹತ್ವ: ಸಮಾಜದ ಅಸಮಾನತೆ ಮತ್ತು ಶೋಷಣೆಯನ್ನು ಅರಿಯಲು ಸಹಾಯಕವಾಗುತ್ತದೆ. ಯಾವುದು? ಮಾರ್ಕ್ಸ್ವಾದಿ ವಿಮರ್ಶೆ ವಿಧಾನ. ಇವಾಗ ಶ್ರೀವಾದಿ ವಿಧಾನದಲ್ಲಿ ಏನೇನಿದೆ ತಿಳಿದುಕೊಳ್ಳೋಣ. ಈ ವಿಧಾನ ಮಹಿಳೆಯ ಜೀವನ, ಹಕ್ಕುಗಳ ಶೋಷಣೆ ಮತ್ತು ಸಮಾನತೆಯ ಪ್ರಶ್ನೆಗಳ ಆಧಾರದ ಮೇಲೆ ಸಾಹಿತ್ಯವನ್ನು ವಿಮರ್ಶಿಸುತ್ತದೆ. ಲಕ್ಷಣಗಳು: ಮಹಿಳೆಯರ ಸ್ಥಾನಮಾನವನ್ನು ವಿಶ್ಲೇಷಿಸುತ್ತದೆ. ಪುರುಷ ಪ್ರಧಾನ ಸಮಾಜದ ವಿರುದ್ಧ ಚಿಂತನೆಗಳನ್ನು ತೋರಿಸುತ್ತದೆ. ಮಹಿಳೆ ಸ್ವಾತಂತ್ರ್ಯ ಮತ್ತು ಹಕ್ಕುಗಳಿಗೆ ಮಹತ್ವ ನೀಡುತ್ತದೆ. ಉದಾಹರಣೆಗೆ, ಮಹಿಳೆಯರ ನೋವು, ಹೋರಾಟ ಮತ್ತು ಆತ್ಮಗೌರವವನ್ನು ಚಿತ್ರಿಸುವ ಕೃತಿಗಳ ವಿಶ್ಲೇಷಣೆಯನ್ನು ಒಳಗೊಂಡಿರುತ್ತೆ. ಮಹತ್ವ: ಸಮಾಜದಲ್ಲಿ ಮಹಿಳೆಯರ ಸ್ಥಿತಿಯನ್ನು ಅರಿಯಲು ಕೂಡ ಸಹಾಯಕವಾಗಿದೆ. ಶ್ರೀವಾದಿ ವಿಮರ್ಶಾ ವಿಧಾನ. ಈಗ ಏಯ್ತ್ ಒನ್, ತುಲನಾ ವಿಮರ್ಶಾ ವಿಧಾನ. 2 ಅಥವಾ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಹೋಲಿಕೆ ಮಾಡಿ ಅವುಗಳ ಸೌಮ್ಯ ವೈಶಿಷ್ಟ್ಯಗಳನ್ನು ಗುರುತಿಸುವ ವಿಧಾನವೇ ತುಲನಾ ವಿಮರ್ಶೆ. ಲಕ್ಷಣಗಳು: ವಿವಿಧ ಭಾಷೆಗಳ ಸಾಹಿತ್ಯವನ್ನು ಹೋಲಿಸುತ್ತದೆ. ಶೈಲಿ, ಭಾವ ಮತ್ತು ವಿಷಯದ ಸಾಮ್ಯತೆಗಳನ್ನು ಪರಿಶೀಲಿಸುತ್ತದೆ. ಸಾಹಿತ್ಯದ ವ್ಯಾಪಕ ಅರಿವು ಮೂಡಿಸುತ್ತದೆ. ಉದಾಹರಣೆಗೆ, ಕನ್ನಡ ಮತ್ತು ಇಂಗ್ಲಿಷ್ ಕಾವ್ಯಗಳ ಹೋಲಿಕೆ ಮಾಡುವುದನ್ನು ಏನಂತೀವಿ ನಾವು? ತುಲನಾ ವಿಮರ್ಶಾ ವಿಧಾನ ಅಂತ ಕರಿತೇವೆ. ಮಹತ್ವ: ವಿಭಿನ್ನ ಸಾಹಿತ್ಯ ಪರಂಪರೆಗಳ ನಡುವಿನ ಸಂಬಂಧವನ್ನು ತಿಳಿಯಲು ಸಹಾಯಕವಾಗಿದೆ.
ನೈನ್ತ್ ಒನ್ ರಸಧಾರಿತ ವಿಮರ್ಶೆ ವಿಧಾನ ಅಂದರೆ ಭಾರತೀಯ ಕಾವ್ಯಶಾಸ್ತ್ರದಲ್ಲಿ ಪ್ರಮುಖವಾದ ಈ ವಿಧಾನದಲ್ಲಿ ಸಾಹಿತ್ಯದ ಪ್ರಮುಖ ಉದ್ದೇಶ ರಸಾನುಭವ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷಣಗಳು ಭಾವ ಮತ್ತು ರಸಗಳಿಗೆ ಮಹತ್ವ ನೀಡುತ್ತದೆ. ಓದುಗರ ಮನಸ್ಸಿನಲ್ಲಿ ಉಂಟಾಗುವ ಅನುಭವವನ್ನು ವಿಶ್ಲೇಷಿಸುತ್ತದೆ. ಕಾವ್ಯದ ಆನಂದವನ್ನು ಮುಖ್ಯವಾಗಿರುತ್ತದೆ. ಉದಾಹರಣೆಗೆ ಶೃಂಗಾರ, ವೀರ, ಕರುಣ ರಸಗಳ ಆಧಾರದ ಮೇಲೆ ಕಾವ್ಯ ವಿಮರ್ಶೆಗೊಳ್ಳುತ್ತದೆ. ಮಹತ್ವ ಸಾಹಿತ್ಯ ಸೌಂದರ್ಯ ಅನುಭವವನ್ನು ತಿಳಿಯಲು ಸಹಾಯಕವಾಗಿದೆ. ಯಾವುದು? ರಸಾಧಾರಿತ ವಿಮರ್ಶೆ ವಿಧಾನ. ಈಗ ಕೊನೆಯದಾಗಿ ಉಪಸಂಹಾರವನ್ನು ನೋಡೋಣ. ವಿಮರ್ಶೆಯ ವಿಧಾನಗಳು ಸಾಹಿತ್ಯವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ. ಪ್ರತಿಯೊಂದು ವಿಧಾನಕ್ಕೂ ತನ್ನದೇ ಆದ ಮಹತ್ವ ಮತ್ತು ವೈಶಿಷ್ಟ್ಯವಿದೆ. ಕೆಲವು ವಿಧಾನಗಳು ಕೃತಿಯ ರೂಪವನ್ನು ಮುಖ್ಯವಾಗಿಡುವುದರೆಂದರೆ ಇನ್ನು ಕೆಲವು ಸಮಾಜ, ಲೇಖಕ ಅಥವಾ ಓದುಗರ ಅನುಭವಕ್ಕೆ ಆದ್ಯತೆ ನೀಡುತ್ತವೆ. ಆದ್ದರಿಂದ ಸಾಹಿತ್ಯದ ಸಮಗ್ರ ಅವರಿಗೆ ವಿವಿಧ ವಿಮರ್ಶಾ ವಿಧಾನಗಳ ಅಧ್ಯಯನ ಅಗತ್ಯವಿದೆ. ವಿಮರ್ಶೆ ಸಾಹಿತ್ಯದ ಮೌಲ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಓದುಗರಲ್ಲಿ ವಿಚಾರಶೀಲತೆಯನ್ನು ಬೆಳೆಸುತ್ತದೆ. ಸೊ ಇದಾಗಿತ್ತು ಇವತ್ತಿನ ಲೆಸನ್. ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಅಂತ ಹೇಳ್ತಾ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇಷ್ಟಾರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ 5 ಬಗ್ಗೆ ನಾನು ಲೆಸನ್ನ ಮಾಡ್ಕೊಂಡು ಹೋಗ್ತೀನಿ, ಲೆಸನ್ ವಿತ್ ನೋಟ್ಸ್. ಸೊ ಮಿಸ್ ಮಾಡಿದೆ, ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಗೆ ಕೊನೆಯದಾಗಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.